ಸೊ ಈ ರವಿ ಶೆಟ್ಟಿ ಅಂದ್ರೆ ಯಾರು? ಅಲ್ಲ, ಎಲ್ಲ ಒಂದು ಕಡೆ ರವಿ ಶೆಟ್ಟಿ ಅವರು ತಮ್ಮ ಬೆನ್ನನ್ನು ತಾವೇ ತಟ್ಕೊಂಡು ಶಬಾಷ್ ಅಂತ ಇದಾರೆ ಅಂತ. ನಾವು ನಮ್ಮ ಮನಸ್ಸಿಗೆ ಸರಿ ಅನಿಸಿದ್ದನ್ನ ನ್ಯಾಯಯುತವಾಗಿರೋದನ್ನ ಕಾನೂನುಬದ್ಧವಾಗಿ ಮಾಡೋದಷ್ಟೇ ನಮ್ಮ ಕರ್ತವ್ಯನೇ ವಿನಃ ನಾವು ಯಾವ ದೊಡ್ಡ ಪಂಡಿತರು ಕೂಡ ಅಲ್ಲ. ಸರ್, ಎಲ್ಲೋ ಒಂದು ಕಡೆ ಹೋರಾಟ ಅಂದರೆ ಈ ದೇಶದಲ್ಲಿ ಅದು ಒಂದು ಅಸ್ತ್ರ ಆಗ್ಬಿಟ್ಟಿದೆ. ಯಾವ ವ್ಯಕ್ತಿಗೆ ತನಗೆ ಬೇಕಾದ್ದು ಸಿಗಲ್ಲೋ ಅಥವಾ ಅವನ ಕಷ್ಟಕ್ಕೆ ಅದು ಸರಿಯಾದ ರೀತಿ ಸ್ಪಂದಿಸಿಲ್ಲ ಅಂದಾಗ ಹೋರಾಟ ಅನಿವಾರ್ಯ. ನನಗೆ ಸವಾಲಿಲ್ದಿರೋ ಹೋರಾಟ ಯಾವುದೂ ಸಿಕ್ಕಲೇ ಇಲ್ಲ. ಮತ್ತೆ ನಾನು ಇವತ್ತಿನವರೆಗೆ ಹಿಡಿದಿರೋ ಹೋರಾಟ ಯಾವುದೂ ಫೇಲ್ ಆಗಲೇ ಇಲ್ಲ. ನಮ್ಮ ಈ ಲೈವ್ ಬ್ಯಾಂಡು ಮತ್ತು ಒಂದು ಸ್ವಲ್ಪ ಇಂತಹ ದೊಡ್ಡ ಹೋರಾಟಗಳಲ್ಲಿ ತಾವು ಭಾಗಿಯಾದಾಗ ಕೆಲವೊಂದು ರೂಮರ್ಗಳು ಅಥವಾ ಕೆಲವೊಂದು ಮಾಧ್ಯಮಗಳು ನಾವು ಕೇಳ್ಪಟ್ಟಂಗೆ ರವಿ ಶೆಟ್ಟಿ ಅವರಿಗೆ ಅಂಡರ್ವರ್ಲ್ಡ್ ನಂಟಿದೆ. ನಾನು ಯಾವ ರೀತಿ ಅಂತ ಹೇಳಿದ್ರೆ ಸ್ವಲ್ಪ ಕಾಂಟ್ರವರ್ಸಿ ಜಾಸ್ತಿ, ಜನಗಳಿಗೆ ಎಲ್ಲಿ ತೊಂದರೆ ಆಗ್ತದೋ, ಯಾರು ದೊಡ್ಡವನು ಅಂತ ಹೇಳ್ಬಿಟ್ಟು ಮೀಸೆ ತೂರ್ತಾನೋ ಅವನ ವಿರುದ್ಧ ಎಂಜಾಯ್ ಮಾಡೋ ಟೈಮಲ್ಲಿ ನಿಮ್ಮಲ್ಲಿ ಒಡುಕು ಮೂಡುವಂಥ ಕೆಲವೊಂದು ವಾತಾವರಣ ನಡೀತು. ಮತ್ತು ಸಪ್ರೇಟ್ ಕಾಂಡಿಮೆಂಟ್ಸು ಮತ್ತು ಬೇಕರಿ ಇನ್ನೊಂದು ಸಂಸ್ಥೆ ಸ್ಟಾರ್ಟ್ ಆಗಿ ಅಲ್ಲಿ ಯಾವ ರೀತಿ ಸರ್, ಅದು ಯಾವ ಅವತ್ತು ಕಡೆ ಹಂತದಲ್ಲಿ ಅವರು ಒಡೆಯುವಂತ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ರೆ ಈಗ 18ನೇ ತಾರೀಕಿನ ಹೋರಾಟದ ಅವಶ್ಯಕತೆ ಇರಲಿಲ್ಲ. ಸರ್, ಈಗ ತಾವು ಈಗ ಬೇಕರಿ ಕಾಂಡಿಮೆಂಟ್ಸು ಮತ್ತು ಈ ಬೀದಿ ಬದಿ ವ್ಯಾಪಾರಸ್ಥರ ರಕ್ಷಣೆಗೆ ಈ ಹಿಂದೆ ಹಲವಾರು ಕಾರ್ಯಕ್ರಮನ ಮತ್ತು ಹೋರಾಟಗಳು ಮಾಡಿದ್ರಿ. ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿದ್ರೆ ಮಗು ಹತ್ತರೆ ಮಾತ್ರ, ಅಂದ್ರೆ ಮಗು ಪ್ರತಿಭಟನೆಯನ್ನ ಮಾಡಿದ್ರೆ ಮಾತ್ರ ತಾಯಿ ಮಣಿತಾಳೆ. ಸಂಘಟನೆಗಳು 1000 ಹುಟ್ಕೊಳ್ಳಿ ಒಳ್ಳೇದು, ಆದ್ರೆ ನಾನು ಹೇಳೋದು ಏನಂದ್ರೆ ಯಾವುದೇ ಸಂಘಟನೆ ಆಗಿರ್ಲಿ, ಯಾವುದೇ ಮಾಧ್ಯಮ ಆಗಿರ್ಲಿ, ಯಾವುದೇ ರಾಜಕಾರಣ ಆಗಿರ್ಲಿ, ರಾಜಕೀಯ ಮಾಡಲಿ, ಸಂಘಟನೆಯವರು ಸಂಘಟನೆಯನ್ನು ಮಾಡಲಿ, ಮಾಧ್ಯಮದವರು ಮಾಡಲಿ, ಆದ್ರೆ ಬೇರೆಯವರ ಕಾಲೆಳೆಯುವಂತ ಕೆಲಸನ ಯಾರು ಕೂಡ ಮಾಡಬಾರದು. ಬೆಂಗಳೂರಿನಲ್ಲಿ ಏನು ಲೈವ್ ಬ್ಯಾಂಡ್ಸ್ಗಳು ಇದಾವೋ, ಈ ಹೆಣ್ಣು ಮಕ್ಕಳನ್ನ ಅರಬೆತ್ತಲೆಯನ್ನಾಗಿ ಮಾಡಿ ಇದು ಮಾಡುವಂತ ಇದಿದೋ, ಇವತ್ತೇನಾದ್ರೂ ಅಷ್ಟು ಬಂದಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಮತ್ತು ರವಿ ಶೆಟ್ಟಿ ಕಾರಣ.